ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಖ್ಯಮಂತ್ರಿಗಳ ಭೇಟಿಗೆ ಇವತ್ತು ನಟಿ ಪ್ರೇಮ ಬಂದಿದ್ರು. ಆದರೆ ಅವರಿಗೆ ನಿರಾಸೆ ಕಾದಿತ್ತು. ನಟಿ ಪ್ರೇಮ ಅವರನ್ನ ಸಿಎಂ ಮನೆಯೊಳಗೆ ಸಿಬ್ಬಂದಿ ಒಳಗಡೆ ಬಿಟ್ಟಿಲ್ಲ. ಕೃಷ್ಣಾಗೆ ಬಂದು ಸಿಎಂ ಭೇಟಿಯಾಗುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಟಿ ಪ್ರೇಮ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಲಿಕ್ಕೆ ಬಂದಿದ್ರು. ಬಟ್ ಅವರಿಗೆ ಎಂಟ್ರಿ ಸುಲಭವಾಗಿ ಸಿಗಲಿಲ್ಲ. ಬದಲಾಗಿ ಗೃಹ ಕಚೇರಿ ಕೃಷ್ಣಾಗೆ ಬನ್ನಿ, ಅಲ್ಲಿ ಭೇಟಿಯಾಗಿ ನಿಮ್ಮ ಏನೇ ಅಹವಾಲುಗಳಿದ್ರೂ ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಸಲ್ಲಿಸಿ ಅಂತ ಹೇಳಿದ್ದಾರೆ. ಹೀಗಾಗಿ ಗೃಹ ಕಚೇರಿ ಕೃಷ್ಣಾಗೆ ತೆರಳಿದ್ದಾರೆ ಪ್ರೇಮ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ನಿವಾಸಕ್ಕೆ ಅಂತ ಬಂದಿದ್ರು ಅವರು. ಸದಾಶಿವನಗರದ ಕೆಂಕೆರೆ ನಿವಾಸ ಇದು. ಡಿ.ಕೆ. ಶಿವಕುಮಾರ್ ಅವರ ನಿವಾಸ. ಆದರೆ ಸದಾಶಿವನಗರದ ಈ ಮನೆಗೆ ಬಂದಾಗ ಗೇಟ್ ಒಳಗೂ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಪಂಚಭಾಷಾ ತಾರೆ ಅಂತ ಬಿರುದು ಪಡೆದಿದ್ದಂಥ ನಟಿ, ಹಿರಿಯ ನಟಿ ಪ್ರೇಮ ಮುಖ್ಯಮಂತ್ರಿಗಳ ಭೇಟಿಗೆ ಬಂದಿದ್ದರು. ಬಟ್ ಯಾವುದೇ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡಿರಲಿಲ್ಲ. ಪೂರ್ವ ನಿಗದಿತವಾಗಿ ಭೇಟಿಗೆ ಸಮಯವನ್ನು ತೆಗೆದುಕೊಂಡಿರಲಿಲ್ಲ. ಹಾಗೆ ಆಕಸ್ಮಿಕವಾಗಿ ಬಂದು ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಬಟ್ ಡಿ.ಕೆ. ಶಿವಕುಮಾರ್ ಅವರ ಭೇಟಿಗೆ ಅವಕಾಶವನ್ನು ಕೊಡಲಿಲ್ಲ. ಬದಲಾಗಿ ನೀವು ಕೃಷ್ಣಾಗೆ ಬಂದುಬಿಡಿ, ಮುಖ್ಯಮಂತ್ರಿಗಳ ಅಧಿಕೃತ ಗೃಹ ಕಚೇರಿ ಕೃಷ್ಣಾಗೆ ಬಂದುಬಿಡಿ, ಅಲ್ಲಿ ನೀವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡುವ ಪ್ರಯತ್ನ ಮಾಡಿ ಅಂತ ಹೇಳಿ ಪ್ರೇಮ ಅವರನ್ನು ವಾಪಸ್ ಕಳಿಸಲಾಗಿದೆ. ಗೊತ್ತಿಲ್ಲ ಪ್ರೇಮ ಅವರು ಯಾಕೆ, ಯಾವ ವಿಚಾರಕ್ಕೆ ಬಂದಿದ್ದರು ಅಥವಾ ಯಾವ ಕಾರಣಕ್ಕಾಗಿ ಬಂದಿದ್ದರು ಅಂತ ಗೊತ್ತಿಲ್ಲ. ಅವರ ವೈಯಕ್ತಿಕ ವಿಚಾರಗಳು ಅಥವಾ ಸಿನಿಮಾಗೆ ಸಂಬಂಧಪಟ್ಟಂಥ ವಿಚಾರಗಳು ಗೊತ್ತಿಲ್ಲ. ಬಟ್ ಬಂದು ಭೇಟಿಯಾಗುವಂಥ ಪ್ರಯತ್ನವನ್ನು ಮಾಡಿದರು. ಬಟ್ ಅವರಿಗೆ ಅವಕಾಶವನ್ನು ಸಿಗಲಿಲ್ಲ. ಪೊಲೀಸ್ ಸಿಬ್ಬಂದಿ ಜೊತೆ ಮಾತನಾಡಿ ಸರಿ ಓಕೆ ನಾನು ಕೃಷ್ಣಾದಲ್ಲೇ ಹೋಗಿ ಭೇಟಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ತೆರಳಿದ್ದಾರೆ.